ಇಲ್ಲಿ ನಮ್ಮವರು ಯಾವ ಮಾಹಿತಿ ಕೊಟ್ಟಿಲ್ಲ ಅಂತ ಇದೆ ಅದೇನು ಕೇಳಿಲ್ಲ ಸರ್ ಅವ್ರು CRP ತಿಂಗಳಿಗೊಮ್ಮೆ ಬರ್ತಾರೆ, ನಂತರ ಅವ್ರು BRP ಅವ್ರು ಬರ್ತಾರೆ. ಇಲ್ಲೆಲ್ಲ ಅಂತಂದ್ರೆ ಬರ್ತಾರೆ ಸರ್. ನಮ್ಮ ಉರ್ದು CRP ಕನ್ನಡ ಎರಡು CRP ಸರ್ ನಮ್ದೆಷ್ಟು ವರದಿ ಇದೆ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತೇನಾದರೂ ಹೇಳುವಂಥದ್ದಿದ್ರೆ ಹೇಳ್ಬೋದು. ಆಮೇಲೆ ಏನೊಂದು ಅನುದಾನ ಬಂದಿರ್ತೈತ್ರಿ SSLC ಕನ್ನಡ ಶಿಕ್ಷಣ ಇದ್ರೆ ಅದು ಅನುದಾನ ಬಂದಿದ್ದನ್ನು ಅದಕ್ಕೆಲ್ಲ ಖರ್ಚು ವೆಚ್ಚಗಳನ್ನು ಮಾಡಿ ದಾಖಲಾತಿಗಳನ್ನು ನಿರ್ವಹಣೆ ಮಾಡಿದ್ದಾರೆ. ಈಗ ಅದು ಉದಾಹರಣೆಗೆ ಪ್ರಾರಂಭಿಕ ಶುಲ್ಕ 6,100 ರೂಪಾಯಿ ಇದ್ರೆ, ಆಮೇಲೆ ಪುಸ್ತಕ ಖರೀದಿ ಮಾಡಿದ್ದು, ಆಮೇಲೆ ಮಕ್ಕಳಿಗೆ ಬಟ್ಟೆ ಖರೀದಿ ಮಾಡಿದ್ದು, ಆಮೇಲೆ ಸಾಕ್ಸ್ ಖರೀದಿ ಮಾಡಿದ್ದು, ಅವುಗಳನ್ನೆಲ್ಲ ಬಿಲ್ಗಳನ್ನು ನಿರ್ವಹಣೆ ಮಾಡಿದ್ದು ನಮಗೆ ಸಂಬಂಧಿಸಿದ. ಅದ್ರ ಬಗ್ಗೆ ಏನಾದರೂ ನಾವು ಚರ್ಚೆ ಇದ್ದರೆ ಚರ್ಚೆ ಮಾಡಿದ್ರೆ ಮತ್ತೆ ಬೇರೆ ಏನಾದರೂ ಆಮೇಲೆ ಈಗ ಸಾಕ್ಸ್ ಶೂಲ್ ಏನಿರ್ತೀವಿ ಸರ್, ನಮ್ಮ 2 ಸಾಲ ಒಂದೊಂದು ಬರ್ತದೆ. ಈಗ ಗೊತ್ತೈತಿ ಎಲ್ಲ ನಾವು ಸರ್ ಏನು ಮಾಡ್ಬೇಕು ಅಂತಂದ್ರೆ ಡಿವೈಡಿಂಗ್ ಮಾಡೋದು. ನಮ್ಮ ದುಡ್ಡ ನಮಗೆ ಬರ್ತದೆ, ಉರ್ದು ಶಾಲೆ ದುಡ್ಡ ಉರ್ದು ಶಾಲೆ ಬರ್ತದ್ರಿ, ಕನ್ನಡ ಶಾಲೆ ದುಡ್ಡ ಕನ್ನಡ ಶಾಲೆ ಹೋಗ್ತದೆ. ಆದ್ರೆ ನಾವು ಏನಾದರೂ ಒಂದು ಇಂಥದ್ದು ಮೇನ್ ಇದ್ದಾಗ ಅಂತಂದ್ರೆ ಅಲ್ಲಿ ಕಮಿಟಿಯವರು ಇಲ್ಲೇ ಇರ್ತಾರೆ, ಇಲ್ಲಿ ಕಮಿಟಿಯವರು ಅಲ್ಲೇ ಇದ್ದಾರೆ. ಹಂಗೆ ಏನು ಮಾಡ್ತಾ ಹೋದ್ರೆ ಎರಡು ಕೂಡ ಕರೆಕ್ಟಾಗಿ ಏನಾರ ಹಿಂಗೆ ವ್ಯವಸ್ಥೆ ಮಾಡ್ತಾರೆ, ಒಂದೇ ವ್ಯವಸ್ಥೆ ಮಾಡ್ಕೊಂಡು ಇನ್ನೊಂದು ನಮ್ಮ ಹಾಸ್ಟೆಲಲ್ಲಿ ಏನು ಮಾಡ್ತೀವಿ ಕೆಲವರು ಪ್ರಧಾನಮಂತ್ರಿ ಕ್ವಶನ್ ನಮಗೆ ಅಲ್ಲಿ ನಾವು ದಾಖಲಾತಿಗಳನ್ನ ಚೆಕ್ ಮಾಡಲಿಕ್ಕೆ ಕೇಳಿದ್ರು. ಕೇಳಿದ್ರೆ ಅವ್ರು ನಿಮ್ಮ ಹಿಂದಿನ ಸೇರಿದಂಥವ್ರು ದಾಖಲಾತಿಗಳನ್ನು ತೋರಿಸ್ಲಿಕ್ಕೆ ಅಷ್ಟೊಂದು ಒಂದು ಮಾಹಿತಿ ಕೊಡಲಿಲ್ಲ ಸರ್. ಅದನ್ನು ನಾವು ಒಂದು ವರದಿ ಮಾಡಬೇಕು. ಯಾಕಂದ್ರೆ ನಾವು 2 ವರ್ಷದಿಂದ ಚೆಕ್ ಮಾಡ್ಯಾವಂದ್ರೆ ಮತ್ತೆ ಚೆಕ್ ಮಾಡಕ್ಕೆ ಬಂದಂದ್ರೆ ತೋರಿಸ್ಬೇಕು. ನಮ್ಮನ್ನು ಪದೇ ಅದನ್ನೇ ನೋಡ್ರಿ, ನಾವು ಪದೇ ಅದನ್ನೇ ನೋಡಬೇಕಾಗತ್ತೆ. ಯಾಕಂದರೆ ಮೇಲೆ ಏನು ಸರ್ಕಾರ ಅದಕ್ಕನ್ನೋರು ಅದನ್ನು ಒಂದು ವರದಿಯನ್ನು ನಾವು ಮಾಹಿತಿ ಮಾಡಿರ್ತೇವೆ. ಏನು ಖರ್ಚಿದೆ ಅದು ಕ್ಲಿಯರಾಗಿ ಇರಬೇಕಲ್ಲ ಸರ್. ಸರ್ ಈಗ ಬಟ್ಟೆ ನಾವು ಖರೀದಿ ಮಾಡ್ತಾ ಇಲ್ಲ ಸರ್. ಈಗ 2 ವರ್ಷ ಸರಿ ಅವರು ಕೊಡತ್ತಾರೆ ಸರ್, ನಮ್ಮ ಆಫೀಸಲ್ಲೇ ಬರತ್ತೆ ಸರ್. ಬಟ್ಟೆ ಖರೀದಿ ಶೂಸ್ ಅಷ್ಟೇ ಐತ್ರಿ ನಮ್ಮ ಕಡೆ. ಇದೊಂದು ಕ್ಲಿಯರ್ ಆಗಲಿ ಸರ್. ಮೊದಲು ಒಂದು ಯಾವುದೇ ಸಲ ಖರೀದಿ ಮಾಡಿ ಸರ್, ಅದು 2 ಡ್ರೆಸ್ ಅವರೇ ಕೊಟ್ಟು ಬಿಡತ್ತಾರೆ ನಮ್ಮ ಆಫೀಸಲ್ಲೇ ಬಂದು. ಏನೇನು ಬರ್ತಾರೆ ಸರ್? ಬಟ್ಟೆ ಪುಸ್ತಕ ಎಲ್ಲ ಬರ್ತಾವೆ ಸರ್. ಪುಸ್ತಕ ಶೂ ಅದು ಇಲ್ಲೇ ಖರೀದಿ ಮಾಡ್ತೇವೆ. ಶೂ ಅಷ್ಟೇ ನಾವು ಖರೀದಿ ಮಾಡ್ತೇವೆ. ಬಟ್ಟೆ ಮೊದಲು ಏನಾಗಿದ್ದೀರಿ ಸರ್ಕಾರದವರು ಒಂದು ಜೊತೆ ಕೊಡ್ತೇವೆ, ಒಂದು ಜೊತೆ ನಾವು ಖರೀದಿ ಮಾಡ್ತಿದ್ವಿ. ಕಂಪ್ನಿ ಯಾವ್ದಾದ್ರು ಒಂದು ಕಂಪ್ನಿ ತೊಗೊಂಡ್ಕ್ಯಾರ ಆ ಕಂಪ್ನಿಯವ್ರಿಗೆ ಇದನ್ನ ಮಾಡಿಕ್ಯಾರ ನಾವು ಇದನ್ನ ಮಾಡ್ತಿದ್ವಿ. ಈಗ ಏನಾಗಿದೆ ಅಂದ್ರೆ ಕೋವಿಡ್ದಾಗಿಂದ್ರೆ ಆಟೋಮೆಟಿಕ್ ಏನಾಗಿದೆ ಅಂದ್ರೆ ಸರ್ಕಾರದವ್ರನ್ನ 2 ಜೊತೆ ನೀಲಿ ಬಟ್ಟೆನ ಕೊಟ್ಟು ಬಿಡ್ತಾರೆ. ಸರ್ಕಾರದಿಂದ ಸಪ್ಲೈ ಆಗ್ತದೆ. ಮತ್ತು ಬೂಟ್ ಅಷ್ಟು ನಾವು ಖರೀದಿ ಮಾಡ್ತೇವೆ. ಉಳಿದದ್ದು ಯಾವುದಂತ ಮಾಮೂಲಾಗಿ ಪೋಷಣ ಅಭಿಯಾನದ ಊಟ ಬಿಸಿ ಊಟ ಅಂದ್ರೆ ಇಲ್ಲಿ ಇದು ಮಾಡ್ತೇವ್ರೆ. ಮತ್ತು ಮಾಮೂಲಾದ ಏನು ನಮ್ಮ ಶೌಚಾಲಯ ಕ್ಲೀನ್ ಅದು ಇದು, ನಂತರ ಕಾಗದ ಪತ್ರ ಇಂಥ ಬ್ಯಾನರ್ಗಳು ಅವು ಇವು ಫಾಯರ ಹೀಗೆಲ್ಲ ಇರ್ತಾವಲ್ಲ, ಇವನ್ನಷ್ಟು ನಮ್ಮ ಈ ಬಂದಂಥ ಅನುದಾನದಾಗ ನಾವು ಅಲ್ಲೇ ಏನು ಮಾಡ್ತೇವೆ ಸರಿ ಮಾಡ್ತೇವೆ. ಯಾಕಂದ್ರೆ ನಾವು ಕೊಡೋದು ಕಡಿಮೆ, ನಂತರ ಈಗ ಆ ವರದಿ ಕೊಡ್ರಿ ಈ ವರದಿ ಕೊಡ್ರಿ ಅಷ್ಟು ಪೇಜ್ ಇಷ್ಟು ಪೇಜ್ ಅಂತಾರೆ. ಈಗ ನಮ್ಮ ಇಲಾಖೆಯಿಂದ ಬರ್ತಿರ್ತಾರೋ ನಾವೇನು ಮಾಡ್ತೇವೆ ಅಂದ್ರೆ ಅದನ್ನು ಇದ್ರಾಗ ಬಳಸ್ತೇವೆ. ಅದಕ್ಕೆ ಟ್ಯಾಲಿ. ಯಾಕಂದ್ರೆ ಅವ್ರ ಈಗ ಯಾವುದ್ರಿ ಸಾದಿಲ್ವಾರ ಅಂತ ಈಗ ಬರೋದಿಲ್ಲ ಮೊದಲು. ಈಗ ಕಸಬರಿಗೆ ಚಾಕ್ಪೀಸ್ ಅಂತೇಳಿ ಮೊದಲು ಸಪ್ರೇಟ್ ಬರ್ತಿದ್ರು. ಒಬ್ಬ ಶಿಕ್ಷಕ 15 ರೂಪಾಯಿ ಇತ್ತು ನಾವು ಸ್ಟಾರ್ಟಿಂಗ್ ಇದ್ದಾಗ. 150 ರೂಪಾಯಿ ಬರ್ತೀವಿ ಸರ್. ಈಗ ಎಲ್ಲ ಕೂಡಿಕ್ಯಾರ ಅದು ಏನು ಬಂದಾಗಿಬಿಟ್ಟದ್ರಿ. ಈಗ ಯಾವುದ್ರಿ ಸ್ಕೂಲ್ ಗ್ರ್ಯಾಂಡ್ ಆಗಿ ಇದು ಬಳಕೆ ಮಾಡಬೇಕು. ನಾವು ಕಡು ಹತ್ರ ತರಬೇಕು, ಕಸಬರಿಗೆ ಹತ್ರ ತರಬೇಕು. ಪ್ಲಸ್ ಅಷ್ಟೇ ನಾವು ಅಷ್ಟೇ ಅದು ನಾವು ಹೆಚ್ಚಿಗೆ ತೋರಿಸಿದ್ರೆ ಅಲ್ಲಿ ಖರ್ಚು ಸರಿ. ನಮ್ದು ಏನೊಂದು ಇಲ್ಲಿ ಮಟ್ಟ ಒಂದು ವರದಿ ಇದೆ, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ವರದಿಯನ್ನು ಓದಿದ್ದೇವೆ. ಇದ್ರ ಬಗ್ಗೆ ಏನಾದರೂ ಮತ್ತೆ ಅವರು ಏನು ಸರ್ ಇದಾರಲ್ಲ ಅವ್ರನ್ನ ನೋಡೋದಕ್ಕೆ ಮೇಡಮ್ ಬರಬೇಕಾಗಿತ್ತು, ಪ್ರಿನ್ಸಿಪಾಲ್ ಮೇಡಮ್ ಬರಬೇಕಾಗಿತ್ತು. ಅವರು ಅನಿವಾರ್ಯ ಕಾರಣಗಳಿಂದ ಅದು ಎಕ್ಸಾಮ್ ಇದೆ ಅಂತ ಅದಕ್ಕೆ ಅವ್ರ ಪರವಾಗಿ ಗ್ರಾಮಸ್ಥರಿದ್ದಂಥವ್ರನ್ನ ನಾವು ಅವ್ರಿಗೆ ಒಂದು ನೋಡೋದಕ್ಕೆ ಪರವಾಗಿ ಗ್ರಾಮಸ್ಥರಂತ ಮಾಡಿದ್ದೇವೆ.
ಸರ್ ಹಿರಿಯ ನಾಗರಿಕರು ಅಂತ ಹೋಗ ಅವ್ರು ಏನಾದರೂ ಏನು ಮಾತಾಡುವಂಥದ್ದು ಅಭಿಪ್ರಾಯಗಳಿದ್ರೆ ಮಾತಾಡ್ಬೋದು. ಮಕ್ಕಳ ಬಗ್ಗೆ ಆಗಲಿ ನಾವು ಎದುರು ವರ್ತಿ ಬಗ್ಗೆ ಆಗಲಿ ಸರ್ ಮಾತಾಡ್ತೀವಿ. ಮಕ್ಕಳೇ दो बातें बोलो ಒಳ್ಳೆ दो बातें तुझी बोला सब सही ಎಲ್ಲ ಯೋಗ್ಯರಿದ್ದು ಮುಂದೆ ದಾಖಲಾತಿನೂ ಮಾಡುವಂಥ ವಿಚಾರ ಎಲ್ಲ ನೀವು ಶಿಕ್ಷಕ ಅಷ್ಟೇ ಮಾಡುವಂಥದ್ದು ಸಹಕಾರ ಬೇಕು. ಇಲ್ಲ ಪಾಲಕರು ನಾವು ಅದೇವ್ರಿ ನಮ್ಗಿಂತ ಹೆಚ್ಚು ಪ್ರಯತ್ನ ಶಿಕ್ಷಕರದೈತಿ. ನಮ್ಮ ಟೋಟಲ್ ಕನ್ನಡ ಸ್ಕೂಲ್ ಏನಿದೆ ನಮ್ಗಿಂತ ಹೆಚ್ಚು ಪ್ರಯತ್ನ ಶಿಕ್ಷಕರದೈತಿ. ಪಾಲಕರಿಗಿಂತ ಹೆಚ್ಚು ಎಸ್ ಡಿ ಕಮಿಟಿಗಿಂತ ಹೆಚ್ಚು ಹೆಂಗಿದೆ ಶಿಕ್ಷಕರಿಗೆ ಒಂದು 60% ಭಾಗ ಆಗ್ಬೋದು. ಆವತ್ತಂದ್ರೆ ಅವ್ರು 80% ಹೋಗಾರ ಸರ್. ಅವರು ಮನೆ ಮನೆಗೆ ಹೋಗಾರೆ ಶಿಕ್ಷಕರ ಕಳಿಸಿ ಮಾಡ್ತಾರೆ. ಪಾಲಕರ ತಗೋಬೇಕು. ಯಾಕಂದ್ರೆ ಇಲ್ಲಿ ಸಾಯಂಕಾಲ ಹೋಗಿ ಟೀಚರ್ ಅವ್ರನ್ನ ಎಲ್ಲ ಚೆಕ್ ಮಾಡಕ್ಕೆ ಆಗಿಲ್ಲ. ಮಕ್ಕಳನ್ನು ಮೊಬೈಲ್ ಹಿಡ್ಕೊಂಡು ಕೊಡ್ತಾರೋ ಅಭ್ಯಾಸ ಮಾಡತ್ತಾರೋ ಇಲ್ಲ ಇದು ಅಭಿವೃದ್ಧಿ ಕಡೆ ಇದೊಂದು ಲೆಕ್ಕ. ಅವ್ರು ವಿದ್ಯಾಭ್ಯಾಸದನ್ನು ಭಾಳ ಪಾಲಕರಿಗಂತವ್ರು ಇದು ಮಾಡ್ತಾರೆ. ಮತ್ತು ನೆಕ್ಸ್ಟ್ ಮೀಟಿಂಗ್ ಕೂತು ಪಾಲಕರ ಜೊತೆ ಅದನ್ನು ಡಿಸ್ಕಷನ್ ಮಾಡಿದ್ರೆ ಅದ್ರದ್ದು ಅಂತ ಒಂದು ಸಿಸ್ಟಮ್ ಮಾಡ್ತೀವಿ. ಮಾಡಿ ಅನುಕೂಲ ಆಗ್ತಾ ಹೋಗುತ್ತೆ. ಇದು ಮಾಡಿ ಏನು ಮಾಡಿ ನಾವು ಮಾತಾಡ್ತೀವಿ. ಒಂದು ಒಳಗೆ ಬಗ್ಗೆ ಮಾಡ್ತೀವಿ. ಸ್ಕೂಲ್ ರಿಪೇರಿ ಸಲುವಾಗಿ 2 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದಾವೆ ಸರ್ ನಮ್ಗೆ. ಜಮಾ ಆದಾಗ ಹಿಂಗಾಗತ್ತೈತ್ರಿ. ಆ ಬಿಲ್ಡಿಂಗ್ ಸಲುವಾಗಿ ನಾವು ಪೇಪರ್ದಾಗ ಹಾಕಿದ್ವು ಎಲ್ಲ ಮಾಡಿದ್ವಿ ಸರ್. ಆ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿತ್ತು ಅಂತ ನಮಗೆಲ್ಲ ಹೇಳಿದಾರೆ. ಆದ್ರೆ ನಮ್ಗೆ ಬಿಲ್ಡಿಂಗ್ ಬಂದಿಲ್ಲ. ಹಾಂ ಇಲ್ಲ ಸರ್, ನಮ್ಮ ಸಿ ಆರ್ ಪಿ ಹೇಳ್ತಾರೆ ನಿಮ್ಮ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗೈತೆ ಅಂತ ಎಲ್ಲ ಹೇಳ್ತಾರೆ ಸರ್. ನಮ್ಮ ಬಿಲ್ಡಿಂಗ್ ಬರೋಂಗಿಲ್ಲ, ಹಿಂಗಾಗಬೇಕು. ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಸರ್ಕಾರದ ಯೋಜನೆಯ ಒಂದು ಸಮೀಕ್ಷೆಯನ್ನು 4 ದಿನಗಳವರೆಗೆ ಸಮಗ್ರವಾಗಿ ನಮ್ಮ ಸಮೀಕ್ಷೆಯನ್ನು ಕೈಗೊಂಡು ಈ ಸಮೀಕ್ಷೆಯಲ್ಲಿ ಎಲ್ಲ ರೀತಿಯಾದ ಉತ್ತಮ ಅಂಶಗಳು ಹಾಗೂ ಇನ್ನೂ ಆಗಬೇಕಾದಂಥ ಉತ್ತಮ ಅಂಶಗಳ ಬಗ್ಗೆ ನಮ್ಮ ಅಧಿಕಾರಿಗಳು ಅದರ ಬಗ್ಗೆ ತಿಳಿಸಿದ್ದಾರೆ. ಅವರಿಗೆ ಈ ನಮ್ಮ ಒಂದು ಶಾಲೆಯ ಪರವಾಗಿ STMC ಪರವಾಗಿ ಹಾಗೂ ಮಕ್ಕಳ ಪಾಲಕರ ಪರವಾಗಿ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿಯಲ್ಲಿ ಈ ಸಭೆಗೆ ಆಗಮಿಸಿ ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷರಾಗಿ ಹಾಗೂ ನಮ್ಮ STMC ಅಧ್ಯಕ್ಷರ ಪರವಾಗಿ ಅಥವಾ ನೋಡಲ್ ಅಧಿಕಾರಿಗಳ ಪರವಾಗಿ ಆಗಮಿಸಿದಂಥ ನಮ್ಮ ಯುವಕ ಪ್ರೇಮಿಗಳಿಗೂ ಹಾಗೂ ಎಲ್ಲ ಪಾಲಕರಿಗೂ ಹಾಗೂ STMC ಅವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ತೆರನಾಗಿ ನಮ್ಮ ಶಾಲೆಯ ಪ್ರಧಾನ ಗುರುಗಳಾದಂತಹ ತಹಶೀಲ್ದಾರ್ ಸರು ಹಾಗೂ ಇನ್ನೊಬ್ಬರು ನಮ್ಮ ಶಿಕ್ಷಕರಾಗಿ ನಮ್ಮ ಶಾಲೆಗೆ ಜಮಾದಾರ್ ಸರ್ ಅಂತೇಳಿ ನೇಮಕಗೊಂಡಿದ್ದಾರೆ.